ನಾನು ನಿಮ್ಮ ಪ್ರೀತಿಯ ಅಗೋರಿ ಶಿವು ಮತ್ತು ಕಲಾವಿದರ ತಂಡದವರು. ಏನಪ್ಪ ವಿಶೇಷ ಅಂದರೆ ದಿನಾಂಕ 6/4/2026 ಬರುವಂತಹ ಮುಂದಿನ ತಿಂಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತದ ಭವನದ ಮುಂದೆ ಶ್ರೀ ಜಗಜ್ಯೋತಿ ಬಸವಣ್ಣನವರ ಕಂಚಿನ ಪುತ್ಥಳಿ ಲೋಕಾರ್ಪಣೆಯನ್ನ ಮಾಡ್ತಾ ಇರುವಂಥದ್ದು. ವೀರಶೈವ ಲಿಂಗಾಯತ ಕುಲಬಾಂಧವರು ಹಾಗೂ ಎಲ್ಲ ಸಮಾಜದ ವ್ಯಕ್ತಿಗಳು ಜನತೆ ಹೆಚ್ಚಿನ ರೀತಿಯಲ್ಲಿ ಜಿಲ್ಲಾಡಳಿತದ ಭವನದ ಮುಂದೆ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಬಂದು ಆ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಸಹ ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ವಿನಮ್ರ ಪ್ರಾರ್ಥನೆ. ನಾವುಗಳು ಬರ್ತಿದ್ದೀವಿ, ತಾವುಗಳು ಹೆಚ್ಚಿನ ರೀತಿ ತಾವು ಮತ್ತೆ ತಮ್ಮ ಕುಟುಂಬದವರು ಮತ್ತು ಸ್ನೇಹಿತರನ್ನ ಕರ್ಕೊಂಡು ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ವಿನಮ್ರ ಪ್ರಾರ್ಥನೆ. ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಪಡೆ ಉನ್ನತ ಶಾಂತಿಯ ಮನದಲ್ಲಿ. ನಮಸ್ತೆ, ನ್ಯೂಸ್ ಕರ್ನಾಟಕ 1 ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕಿನ ಚಪ್ಪರಕಲ್ಲು ಬಳಿಯ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಭವನ ಮುಂಭಾಗದಲ್ಲಿ ನೂತನವಾಗಿ ನಿರ್ಮಿಸಿರುವಂತಹ ಕಲ್ಲಿನ ಮಂಟಪದಲ್ಲಿ ಶ್ರೀ ಜಗಜ್ಯೋತಿ ಬಸವೇಶ್ವರ ಕಂಚಿನ ಪ್ರತಿಮೆ ಲೋಕಾರ್ಪಣೆ ದಿನಾಂಕ 6/4/2026 ಸೋಮವಾರ ವಿಜೃಂಭಣೆಯಿಂದ ನಿಮ್ಮ ನ್ಯೂಸ್ ಕರ್ನಾಟಕ 1 ಟಿವಿಯಲ್ಲಿ ವೀಕ್ಷ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ಕಾಯಕವೇ ಕೈಲಾಸ, ದಯವೇ ಧರ್ಮದ ಮೂಲವಯ್ಯ. ಶ್ರೀ ಜಗಜ್ಯೋತಿ ಬಸವೇಶ್ವರ. ಶ್ರೀ ಜಗಜ್ಯೋತಿ ಬಸವೇಶ್ವರ ಪ್ರತಿಮೆ ನಿರ್ಮಾಣ ಸಮಿತಿ ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಇವರ ಸಹಕಾರದೊಂದಿಗೆ ದೇವನಹಳ್ಳಿ ತಾಲೂಕು ವೀರಶೈವ ಸಮಾಜದ ಸಂಘ ಇವರ ನೇತೃತ್ವದಲ್ಲಿ ಕಲ್ಲಿನ ಮಂಟಪ ಶ್ರೀ ಜಗಜ್ಯೋತಿ ಬಸವೇಶ್ವರ ಕಂಚಿನ ಪ್ರತಿಮೆ ಲೋಕಾರ್ಪಣೆಗೆ ದಿವ್ಯ ಸಾನ್ನಿಧ್ಯವನ್ನ ಸುತ್ತೂರು ಶ್ರೀ ಕ್ಷೇತ್ರ ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠ ಜಗದ್ಗುರು ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶೀಕೇಂದ್ರ ಮಹಾಸ್ವಾಮಿಗಳು, ತುಮಕೂರು ಶ್ರೀ ಸಿದ್ದಗಂಗಾ ಮಠಾಧ್ಯಕ್ಷರು, ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು, ಪಾಲನಹಳ್ಳಿ ಮೇಡಂ ಮಠಾಧ್ಯಕ್ಷರು, ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ದರಾಜ ಸ್ವಾಮೀಜಿ ದೇವರುಗಳ ದಿವ್ಯ ಸಾನ್ನಿಧ್ಯ ದೇವರುಗಳು ದಿವ್ಯ ಸಾನ್ನಿಧ್ಯವನ್ನ ವಹಿಸುವರು. ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಉಸ್ತುವಾರಿ ಸಚಿವರಾದಂತಹ ಕೆಎಚ್ ಮುನಿಯಪ್ಪರವರು ಅಧ್ಯಕ್ಷತೆಯನ್ನ ವಹಿಸುವರು. ಅರಣ್ಯ ಹಾಗೂ ಪರಿಸರ ಇಲಾಖೆ ಸಚಿವರು ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಜ್ಯಾಧ್ಯಕ್ಷರಾದಂತಹ ಈಶ್ವರ ಬಿ ಖಂಡ್ರೆ, ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಸಚಿವ ಶಿವರಾಜ್ ಎಸ್ ತಂಗಡಗಿ ದೇವರುಗಳು ಉದ್ಘಾಟಿಸುವರು. ಇನ್ನು ಅನೇಕ ಮಠಾಧೀಶ ಸ್ವಾಮೀಜಿಯವರು ಭಾಗವಹಿಸುವರು. ಕರ್ನಾಟಕ ಸರ್ಕಾರ 5ನೇ ಹಣಕಾಸು ಆಯೋಗ ಅಧ್ಯಕ್ಷರಾದಂತಹ ಸಿ ನಾರಾಯಣಸ್ವಾಮಿ ಹಾಗೂ ಹೊಸಕೋಟೆ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ನಿಯಮಿತ ಅಧ್ಯಕ್ಷರಾದಂತಹ ಶರತ್ ಕುಮಾರ್ ಬಚ್ಚೇಗೌಡರವರುಗಳ ಘನ ಉಪಸ್ಥಿತರಾಗಿ ಭಾಗವಹಿಸುವರು. ಜಿಲ್ಲಾಧಿಕಾರಿ ಡಾಕ್ಟರ್ ಕೆಎನ್ ಅನುರಾಧ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು. 4 ತಾಲೂಕುಗಳ ಶಾಸಕರು, ಜನಪ್ರತಿನಿಧಿಗಳು, ಸಂಘಗಳು, ಎಲ್ಲಾ ಪಕ್ಷಗಳ ಗಣ್ಯರು, ಮುಖಂಡರು, ತಾಲೂಕುಗಳ ಆಡಳಿತ ವರ್ಗ, ಜಿಲ್ಲಾಡಳಿತ ವರ್ಗ, ಆರಕ್ಷಕ ಠಾಣಾ ಅಧಿಕಾರಿಗಳು, ಸಿಬ್ಬಂದಿಗಳು, ಇಲಾಖಾಧಿಕಾರಿಗಳು ಭಾಗವಹಿಸುವರು. ದೇವನಹಳ್ಳಿ ತಾಲೂಕು ವೀರಶೈವ ಲಿಂಗಾಯತ ಸಮಾಜದ ಸಂಘ ಹಾಗೂ ತಾಲೂಕಿನ ಎಲ್ಲಾ ಘಟಕಗಳ ಪದಾಧಿಕಾರಿಗಳು, ಸದಸ್ಯರು, ದೊಡ್ಡಬಳ್ಳಾಪುರ ತಾಲೂಕು ವೀರಶೈವ ಸೇವಾ ಅಭಿವೃದ್ಧಿ ಟ್ರಸ್ಟ್ ಹಾಗೂ ತಾಲೂಕಿನ ಎಲ್ಲಾ ಘಟಕಗಳ ಪದಾಧಿಕಾರಿಗಳು, ಸದಸ್ಯರು, ನೆಲಮಂಗಲ ತಾಲೂಕಿನ ವೀರಶೈವ ಸಮಾಜ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಹಾಗೂ ತಾಲೂಕಿನ ಎಲ್ಲಾ ಘಟಕಗಳ ಪದಾಧಿಕಾರಿಗಳು, ಸದಸ್ಯರು, ಹೊಸಕೋಟೆ ತಾಲೂಕಿನ ವೀರಶೈವ ಸೇವಾ
ಸೇವಾ ಸಮಾಜ, ವೀರಶೈವ ಯುವ ವೇದಿಕೆ ಹಾಗೂ ತಾಲೂಕಿನ ಎಲ್ಲಾ ಘಟಕಗಳ ಪದಾಧಿಕಾರಿಗಳು ಸದಸ್ಯರು ಭಾಗವಹಿಸುವರು. ಇನ್ನು ಕಲ್ಲಿನ ಮಂಟಪದಲ್ಲಿ ಶ್ರೀ ಜಗಜ್ಯೋತಿ ಬಸವೇಶ್ವರ ಕಂಚಿನ ಪ್ರತಿಮೆ ಲೋಕಾರ್ಪಣೆಯ ದಿನಾಂಕ 6/4/2026 ಸೋಮವಾರ ವಿಜೃಂಭಣೆಯಿಂದ ನಡೆಯುವಂತಹ ಕಾರ್ಯಕ್ರಮಕ್ಕೆ ಶ್ರೀ ಜಗಜ್ಯೋತಿ ಬಸವೇಶ್ವರ ಪ್ರತಿಮೆ ನಿರ್ಮಾಣ ಸಮಿತಿ ಗೌರವಾಧ್ಯಕ್ಷರಾದಂತಹ ವಿಜಯಪುರ ವಿ ಮಂಜುನಾಥ್, ಅಧ್ಯಕ್ಷರಾದಂತಹ ಕೋಡಿ ಮಂಚೇನಹಳ್ಳಿ ಎಂಎಸ್ ರಮೇಶ್, ಉಪಾಧ್ಯಕ್ಷರಾದಂತಹ ನೆಲಮಂಗಲ ಅರಿಶಿನಕುಂಟೆ ಕೆಎಸ್ ಜಗದೀಶ್, ಪ್ರಧಾನ ಕಾರ್ಯದರ್ಶಿ ಪ್ರಸನ್ನಹಳ್ಳಿ ಎಸ್ ವಿಜಯಕುಮಾರ್ ಖಜಾಂಚಿ, ಕೋಡಿ ಮಂಚೇನಹಳ್ಳಿ ಎಸ್ ನಾಗೇಶ್, ಸದಸ್ಯರುಗಳಾದಂತಹ ಮಹದೇವ, ಕೋಡಿಗೆಹಳ್ಳಿ ಸಿ ವಿರೂಪಾಕ್ಷಯ್ಯ, ಪ್ರಸನ್ನಹಳ್ಳಿ ಎಸ್ ವಿರೂಪಾಕ್ಷಯ್ಯ, ವಿಜಯಪುರ ಎಂ ಸತೀಶ್ ಕುಮಾರ್, ಹೊಸಕೋಟೆ ಚಿಕ್ಕನಹಳ್ಳಿ ಎಚ್ ಗುರುಬಸಪ್ಪ, ದೊಡ್ಡಬಳ್ಳಾಪುರ ಪುಟ್ಟಬಸವರಾಜು, ಪ್ರಸನ್ನಹಳ್ಳಿ ಎಂ ಕುಮಾರ್, ವಿಜಯಪುರ ಎಸ್ ಭಾಸ್ಕರ್, ದೊಡ್ಡಬಳ್ಳಾಪುರ ಎಂ ಸುಜಯಕುಮಾರ್, ವಿಜಯಪುರ ಎಸ್ವಿ ಬಸವರಾಜ್, ದೇವನಹಳ್ಳಿ ಬಿಬಿ ನಾಗರಾಜಪ್ಪ ಮತ್ತು ಪುತ್ಥಳಿ ಶಿಲ್ಪಿಗಳಾದಂತಹ ಕೆಂಗೇರಿ ಅವ್ಯಕ್ತ ಆರ್ಟ್ಸ್ ಮಂಜುನಾಥ್, ಶ್ರೀ ವಿಶ್ವಕರ್ಮ ಶಿಲ್ಪಕಲಾ ಮಂದಿರ ರಾಘವೇಂದ್ರ ಆಚಾರ್ಯರವರುಗಳು ಉಪಸ್ಥಿತಿಯಲ್ಲಿ ಇರುವರು. ನಿಲ್ಲಿಸು ಚಿತ್ತವ ಭ್ರೂಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ನಿಲ್ಲಿಸು ಚಿತ್ತವ ಭ್ರೂಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಮರ್ಕಟವು ನಿಜವಯ್ಯ. ಮನ ಮರ್ಕಟವು ನಿಜವಯ್ಯ, ಅದು ಕಡಿವಾಳವಿಲ್ಲದ ಹಯವಯ್ಯ. ಆಧಾರವಿಲ್ಲದ ಲತೆಯಯ್ಯ, ಆಧಾರವಿಲ್ಲದ ಲತೆಯಯ್ಯ, ಅದು ದಡವೇ ಇಲ್ಲದ ನದಿಯಯ್ಯ. ನಿಲ್ಲಿಸು ಚಿತ್ತವ ಭ್ರೂಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಸಂಕಲ್ಪವನು ಏಕಾಗ್ರಗೊಳಿಸು. ಸಂಕಲ್ಪವನು ಏಕಾಗ್ರಗೊಳಿಸು. ಶಿವನಲ್ಲಿ ಬುದ್ಧಿಯ ಯೋಗವನಿರಿಸು. ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.